ಶ್ರೀರಾಮ್. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್. ಜೈ ಶ್ರೀರಾಮ್. ಗುಡ್ ಮಾರ್ನಿಂಗ್, ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ನಿಧಿ ಲೈಫ್ ಟಾಕೀಸ್. ಸೊ ಇವತ್ತು ನಮ್ಮ ಹನುಮಮಾಲೆಯ 5ನೇ ದಿನ ಮಾಲಾ ವಿಸರ್ಜನೆ ಕಾರ್ಯಕ್ರಮ ಇವತ್ತು. ಸೊ ಶ್ರೀರಂಗಪಟ್ಟಣದಲ್ಲಿ ಇವತ್ತಿಗೆ 5 ದಿನ ಕಳೆದಿದ್ದೀವಿ. ಸೊ ನಿನ್ನೆ ಡಿಸೆಂಬರ್ 2 ಹನುಮ ಜಯಂತಿ ಪ್ರಯುಕ್ತ ಅನ್ನದಾಸೋಹ ಕಾರ್ಯಕ್ರಮ ಇತ್ತು. ಸೊ ಅದೆಲ್ಲ ನೆನ್ನೆ ಮುಗಿಸಿದ್ದೀವಿ. ಸೊ ಇವತ್ತು ಮಾಲಾ ವಿಸರ್ಜನೆ ಶ್ರೀರಂಗಪಟ್ಟಣದಲ್ಲಿ. ಸೊ ಆ ವಿಡಿಯೋನ ಇವತ್ತು ಕಂಪ್ಲೀಟಾಗಿ ಏನೇನು ಅಂತ ಕಂಪ್ಲೀಟಾಗಿ ವೀಡಿಯೋದಲ್ಲಿ ತೋರಿಸ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಕೊನೆ ದಿನವಾಗಿ ಮಾಲಾ ಧಾರಣೆ ಮಾಡುವಂಥವ್ರು ತುಂಬ ಜನ ದೇವಸ್ಥಾನ ಹತ್ರ ಬಂದಿದ್ದಾರೆ. ಸೊ ಈಗ ನಾನು ಕಾರ್ ತಗೊಂಡು ರೆಡಿಯಾಗಿದ್ದೀನಿ. ಕಾರಲ್ಲಿ ಹೊರಡಬೇಕು ಶ್ರೀರಂಗಪಟ್ಟಣಕ್ಕೆ. ಸೊ ಈಗ ಎಲ್ರಿಗೂ ಮಾಲಾ ಧಾರಣೆ ಮಾಡಿಸ್ಕೊಂಡು ಇಲ್ಲೇ ತಿಂಡಿ ತಿಂದ್ಕೊಂಡು ಹೊರಡೋದು. ಯಾಕಂದರೆ ಅಲ್ಲಿ ನಿಮಿಷಾಂಬಾಗ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ತಿಂಡಿ ತಿನ್ನೋ ಕಾರ್ಯಕ್ರಮ ಇರ್ತಿತ್ತು ಯಾವಾಗಲೂ. ಸೊ ಈ ಸರಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದರಿಂದ ಹೋದರೆ ಅಲ್ಲಿ ಇರುತ್ತೋ ಇಲ್ವೋ ಅನ್ನೋ ಡೌಟ್ ಮೇಲೆ ಇಲ್ಲೇ ತಿಂಡಿ ಮಾಡಿಕೊಂಡು ಒಂದೇ ಸರಿ ಹೊರಡೋಣ ಅಂತ ಪ್ಲ್ಯಾನ್ ಆಗಿದೆ. ಸೊ ಇವಾಗ ಮಾಲಾಧಾರಣೆ ನಡೀತಾ ಇದೆ ಆಲ್ರೆಡಿ. ಮತ್ತು ಪ್ರಸಾದನೂ ರೆಡಿ ಮಾಡ್ತಾಯಿದ್ದಾರೆ, ಪಲಾವು. ಬನ್ನಿ ಹೋಗೋಣ. ಈಗ ಮುಂದೆ ಏನೇನು ಕಾರ್ಯಕ್ರಮ ಏನು ಅಂತ ತೋರಿಸ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಇವೆಲ್ಲ ಮಾಡೋರು ವಿಡಿಯೋ. ಇನ್ನೇನು ಮತ್ತೆ ಬಿಸಿ ಬಿಸಿ ಬಾತು ನಮಗೆಲ್ಲ ಅನ್ನ ಹಾಕ್ತಾವ್ರಿ ಇವತ್ತು. ವಿಡಿಯೋ ಮಾಡೋಕ್ಕಿಲ್ವ ಅವ್ರದ್ದು? ನಾನು ಮಾಡೋದಿಲ್ಲ, ಬೆಡ್ತ ಮಾಡು. ಮೊನ್ನೆ 3 ದಿವಸದಿಂದ ಮೇವು ಹಾಕೋರು ನಮಗೆ ಇಲ್ಲಿ ಪ್ರಸಾದ ರೂಪದಲ್ಲಿ. ನಾನು ಮಾಡಿರಲಿಲ್ಲ, ಬೆಡ್ತಲ್ಲ ಮಾಡಿ. ಬೇಡ 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 ಕಳ್ಕೊತಿದ್ದಾಡ ವಿಡಿಯೋದು ನೋಡ್ದಾಡ. ಕಾರಣವಾಗುವುದು ನಿಮಗೆ ಸಾಷ್ಟಾಂಗ ವಂದನೆಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿಮ್ಮನ್ನೇ ಗಾಢವಾಗಿ ನಂಬಿರುವ ನಿಮ್ಮ ಭಕ್ತರು ಮರಣಾನಂತರ ಶ್ರೀರಾಮನ ಪರಮ ಪಾದವನ್ನು ಹೊಂದುತ್ತಾರೆ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ. ಬಿಸಿ ಬಿಸಿ ಬಾತು ರೆಡಿ. ಸ್ಮೆಲ್ ಹೇಳ್ಕೊಂಡು ನಡೀರಿ, ಟೈಮ್ ಆಯಿತು. ಏನಾ ಎಣ್ಣೆ ಕಣಿತಲ್ಲ. ಇರಲಿ ಸಾಕು, ಹಂಗೆ ಡ್ರೈ ಆಗಿರಲಿ, ಸುಮ್ಮನೆ ರೀ. ಬರ್ರಪ್ಪ ಭಕ್ತಾದಿಗಳೆಲ್ಲ ಪ್ರಸಾದ ಸ್ವೀಕರಿಸಿ. ನೀ ಶ್ರಮ ವೇಸ್ಟ್ ಆಯ್ತದೆ. ಎತ್ಕೊಬರ ಆಯ್ತದ. ಹೆಂಗೆ ಎತ್ಕೊ ಬಂದ್ಯಾ? ಹಾಂ ಎತ್ಕೊಬರ. ಹಾಂ ಬಿಡು, ಅಪರೂಪ ಕೆಲಸ ಮಾಡ್ತಾ ಇದೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಂ ಎಲೆ ಹಾಂ ಹೇಳ್ಬೇಕು ಇವಾಗ ಜೋರಾಗೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಭಟ್ರು ಪ್ರಶ್ನೆ ಪಂತಿಲೇ ಕೂತ್ಬಿಟ್ಟವ್ರು ಊಟಕ್ಕೆ. ಯಾವ ಅಪ್ಲೋಡ್ ಆಗಿಲ್ಲ, ಮಾಡ್ತೀನಿ ನಾಳೆ. ಎಡಿಟ್ ಮಾಡ್ಬೇಕಲ್ಲ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಹೇಳ್ರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಘು ನೀನು ಹೇಳ್ಬೇಕು. ಸರಿ ಒಂದ್ಸರಿ ಜೋರಾಗೆ ಎರಡೆಲೆ ಒಲಿ ಹೇಳ್ಬೇಕು ಇವಾಗ. ಹೇಳ್ರಿ ಅಲ್ಲ, ಜೈ ಶ್ರೀರಾಮ್ ಹೇಳ್ರಿ.
ಒಂದು ಎಲೆ ಇಸ್ಕೊಂಡು ಹಾಂ ಕೊಡಮ್ಮ ಏ ಎಲೆ ಕೊಡ್ರಿ ಇಲ್ಲಿ ಅದೇ ನೀರು ಹಾಕಪ್ಪ ನಿಮ್ಗ ಏನು ಸುತ್ತ ಹಿಂಗೆ ಕೂತ್ಕೊಂಡ್ಬಿಟ್ರು ಅಣ್ಣ ಇಲ್ಲಿ ನಂದೀಶ್ ಅಣ್ಣ ಇಲ್ಲಿ ಹಾಂ ಹೇಳಿ. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಜೊತೆಗೆ ಇಲ್ಲ ಒಂದಷ್ಟು ಜನ ಯುವಕರುಗಳಿದ್ದೀರಿ, ಹೊಸಬ್ರು ಇದ್ದೀರಿ. ಏನಕ್ಕೆ ಹನುಮಮಾಲೆ ಶುರುವಾಯಿತು, ಈ ಮೂಲ ಉದ್ದೇಶ ಏನು ಅಂತ ಅನ್ನೋದು ಹನುಮಮಾಲೆದು ಕೆಲವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ನಾವು ವಿಚಾರಗಳನ್ನ ತಿಳಿದಾನೆ ಬರೀ ಮಾಲೆ ಹಾಕಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಮೂಲ ವಿಚಾರ ಏನು ಅಂತ ತಿಳ್ಕೊಂಡು ನಾವು ಮಾಲಾಧಾರಣ ಮಾಡ್ಕೊಂಡು ನಾವು ಓದೋದಕ್ಕೆ ಒಂದು ಅರ್ಥ ಸಿಗ್ತದೆ. ಸ್ನೇಹಿತರೆ, 1786ರಲ್ಲಿ ಏನು ಶ್ರೀರಂಗಪಟ್ಟಣವನ್ನು ಆಳ್ತಿದ್ದ ಮದಾಂಧ ಟಿಪ್ಪು ಈಗೇನು ಗುಂಬಜ್ನ ಮಾಡ್ಕೊಂಡು ಮಸೀದಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಈ ಮೂಡಲಬಾಗಿಲು ಆಂಜನೇಯ ಸ್ವಾಮಿ, ಮೂಡಲಬಾಗಿಲು ಆಂಜನೇಯ ಅಂತಂದ್ರೆ ಪೂರ್ವ ದಿಕ್ಕಿಗಿರುವಂಥ ದೇವರದು. ಮೂಡವು ಅಂದರೆ ಪೂರ್ವ ಸೂರ್ಯ ಉಡೋ ದಿಕ್ಕಿಗಿರುವಂಥ ನಾವು ಮೂಡಲು ಅಂತ ಕರಿತೀವಿ. ಹಂಗಾಗಿ ಆ ಕಡೆ ಮುಖ ಮಾಡಿದಂಥ ಆಂಜನೇಯನ ಮದಾಂಧ ಟಿಪ್ಪು ಏನು ಮಾಡ್ತಾನೆ, ತಗೊಂಡೋಗಿ ಕಾವೇರಿ ಒಳಗೆ ಬಿಸಾಕಿರ್ತಾನೆ. ಮತ್ತು ಅದನ್ನು ಅದಾದ ಒಂದಷ್ಟು ಕೆಲವು ವರ್ಷಗಳ ನಂತರ ಅಲ್ಲಿಂಥ ಸ್ಥಳೀಕರು ಮತ್ತು ಬೇರೆ ಎಲ್ಲರೂ ಸೇರಿ ಶಂಕರಾಚಾರ್ಯರು ಅವ್ರ ಶಿಷ್ಯಂದ್ರೆಲ್ಲ ಸೇರಿ ಏನು ಮಾಡ್ತಾರೆ, ಆ ಆಂಜನೇಯನ ಪಕ್ಕದಲ್ಲೇ ಇರುವಂಥದ್ದೊಂದು ಕ್ಷಣಾಬೇಗ ದೇವಸ್ಥಾನದ ಆವರಣದಲ್ಲಿರುವಂಥ ಜಾಗದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಕೂರಿಸಿರ್ತಾರೆ. ಈಗ ನಮ್ಮ ಈಗ ಈ 230-240 ವರ್ಷಗಳಾಯ್ತಾ ಬಂತು ಈ ಘಟನೆ ನಡೆದು. ಇವತ್ತಿಗೂ ಸಹ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಹಿಂದೂಗಳು ನಾವು ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ ನಮ್ಮ ಜಾಗವನ್ನು ನಾವು ಕೇಳುವಂಥದ್ದಾಗ್ಬೋದು, ಮಾತಾಡುವಂಥದ್ದಾಗ್ಬೋದು, ಅದು ಬೇರೆ ಥರನೇ ವ್ಯಾಖ್ಯಾನಗಳನ್ನ ಪಡ್ಕೊಳ್ತಾ ಇರ್ತದೆ. ಈಗ ಮೂಲ ಉದ್ದೇಶ ಈ ಹನುಮಮಾಲೆಯ ಮೂಲ ಉದ್ದೇಶ ಏನು ಅಂತಂದರೆ, ಈಗ ಮೂಲ ಹನುಮ ಮಂದಿರ ಎಲ್ಲಿತ್ತೋ ಈ ಆಂಜನೇಯನು ಅಲ್ಲಿಗೆ ಕೂರಿಸ್ಬೇಕು ಅಂತ ಅನ್ನೋದೇ ಆಗಿದೆ. ಒಂದು ಕಾನೂನಾತ್ಮಕ ಹೋರಾಟಗಳು ನಡೀತಾ ಇದೆ, ಜೊತೆಗೆ ಸರ್ಕಾರಗಳನ್ನ ಕಣ್ತರಿಸಬೇಕು ಮತ್ತು ನಾವೆಲ್ಲರೂ ಒಗ್ಗೂಡಬೇಕು ಅಂತ ಅನ್ನೋದೇ ಆಗಿದೆ. ಹಾಗಾಗಿ ಈ ಹನುಮಮಾಲೆ ಶುರುವಾಗಿದೆ. ಇದೇ ಮೂಲ ಉದ್ದೇಶ ಆಗಿರ್ತದೆ. ತಮ್ಮೆಲ್ಲರಿಗೂ ಗಮನಕ್ಕಿರಲಿ. ಜೊತೆಗೆ ಅಲ್ಲಿ ಹೋದ್ಮೇಲೆ ಭಾಷಣ ಮುಗಿಸಿ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ರ್ಯಾಲಿಗಳ ನಡುವೆ ಒಂದಷ್ಟು ಘೋಷಣೆಗಳ ಕೊಡುವಂಥದ್ದು ಮತ್ತೆ राधापति कृष्ण चंद्र की गौरीपति चंद्रचूड़ की पवन सुत हनुमान की पवन सुत हनुमान की पवन सुत हनुमान की जय श्री राम जय जय श्री राम जय श्री राम जय श्री राम जय श्री राम ರ್ಯಾಲಿಗೆ ಲೇಟ್ ಆಯ್ತದ, ನಡೀರಿ. ಅದು ಈಚೆ ಬಿಟ್ಟಾಗ ವೆಯ್ಟ್ ದಬಾಕೊಂಡ್ಬಿಟ್ರೆ ಫೋನ್ ತೂಕ ಅದ. ಅಯ್ಯೋ ವೀಲಿಂಗ್ ಎತ್ತಾರ. ಹಲೋ ಗಾಡಿ ಸ್ವಾಮಿಗಳು ಇವರು. ತೆಗ್ದ ದೇವಸ್ಥಾನ ಇದು ಕರಿಘಟ್ಟದ ವೆಂಕಟರಮಣ ಸ್ವಾಮಿ. जय श्री राम जय श्री राम जय श्री राम ಹೆಣ್ಮಕ್ಳಿಗೆ ಕೋಟೆ ಹೊರಗಿರುವಂತ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಪೂಜೆ ಮಾಡಕ್ಕೆ ಅವಕಾಶ ಕೊಡ್ತಿರ್ತಾರೆ ಬ್ರಿಟಿಷರು. ಆ ಪೂಜೆಗೆ ಇವರೆಲ್ಲ ಒಳಸಬೇಕು. ಅವರ ಪೂಜೆ ಸಾಮಾನೊಳಗೆ ಸಣ್ಣ ಪುಟ್ಟ ಮದ್ದುಕೊಂಡು ಹೀಗೆ ಬೆಂಕಿ ಸಿಡಿಸಿ ಅಲ್ಲಿಂದ ಕೋಟೆನ ಈ ಹೆಣ್ಮಕ್ಳು ವಶ ಪಡಿಬೇಕಂತ ಹೇಳಿ ಇವ್ರು ಯೋಜನೆ ಮಾಡಿ ಒಳಗೆ ನಿಧಾನವಾಗಿ ಒಬ್ಬರೊಬ್ಬರೇ ಒಳಗೆ ನುಗ್ಗಕ್ಕೆ ಶುರು ಮಾಡ್ತಾರೆ. ದುರ್ದೈವ ಕೆಲವರು ಒಳಗೆ ಬಂದಾದ್ಮೇಲೆ ಬ್ರಿಟಿಷ್ ಸೇನೆಗೆ ಗೊತ್ತಾಗ್ಬಿಡುತ್ತೆ ಇವ್ರು ಯೋಜನೆ ಮಾಡ್ಕೊಂಡು ಬರ್ತಿದ್ದಾರೆ, ಅವ್ರೊಳಗೆ ಬಸ್ತು ದುಡ್ಡು ತಗೊಂಡು ಬರ್ತಿದ್ದಾರೆ, ಎಣ್ಣೆ ತುಪ್ಪ ತಗೊಂಡು ಏನೋ ಇವ್ರನ್ನ ದಾಳಿ ಮಾಡ್ಲಿಕ್ಕೆ ಇವ್ರ ಮೇಲೆ ಬರ್ತಿದ್ದಾರೆ ಅಂತ ಅವ್ರಿಗೆ ತಿಳಿಯುತ್ತೆ. ಅವರು ದಾಳಿ ಮಾಡಕ್ ಬರ್ತಾರೆ ಈ ಹೆಂಗಸ್ರ ಮೇಲೆ. ಕುಯಿಲಿ ಇದನ್ನ ತಕ್ಷಣ ಕುಯಿಲಿ ಅದನ್ನ ನೋಡಿ ಅವಳ ಜೊತೆಲಿದ್ದಂತ ಆ ತಾಯಂದಿರುವ ಹೆಣ್ಮಕ್ಳಿಗೆ ಹೇಳ್ತಾಳೆ, ನಿಮ್ಮಲ್ಲಿರುವಂತ ಎಣ್ಣೆ ತುಪ್ಪ ಎಲ್ಲವನ್ನು ನನ್ನ ತಲೆ ಮೇಲೆ ಸುರಿದು ಬೆಂಕಿ ಹಚ್ಚಿ ಅಂತ ಹೇಳ್ತಾಳೆ. ಒಮ್ಮೆ ಇಮ್ಯಾಜಿನ್ ಮಾಡಿ ಹೇಗಿರ್ಬೇಕು. 17 ವರ್ಷದ ಹೆಣ್ಮಕ್ಳು ಇಲ್ಲಿ ನಡೆದಿದ್ದು, ಭಾರತದಲ್ಲಿ ನಡೆದಿದ್ದು ಬ್ರಿಟಿಷರ ವಿರುದ್ಧ. 17 ವರ್ಷದ ಹೆಣ್ಮಕ್ಳು ಎಲ್ಲ ಮಾತೆಯರಿಗೆ ಹೇಳ್ತಾಳೆ, ಅಲ್ಲಿರೋ ಎಲ್ಲ ಎಣ್ಣೆ ತುಪ್ಪ ನನ್ನ ತಲೆ ಮೇಲೆ ಸುರಿಯಿರಿ ಅಂತ ಹೇಳಿ ಆ ಎಣ್ಣೆ ತುಪ್ಪ ಎಲ್ಲ ತನ್ನ ತಲೆ ಮೇಲೆ ಹಾಕೊಂಡು ಅವಳ ಮುಡಿಗೆ ಬೆಂಕಿ ಹಚ್ಚಿಕೊಂಡು ಆ ಬ್ರಿಟಿಷರು ಇಟ್ಟಿದ್ದಂತ ಮದ್ದುಗುಂಡು ಕಾನೆ ಒಳಗೆ ನುಗ್ಗಿ ಅಷ್ಟು
ಎಷ್ಟು ಮದ್ದು ಗುಂಡನ್ನ ತಾನು ನುಗ್ಗಿ ಸಿಡಿಸಿ ಆ ಕೋಟೆಯನ್ನು ಧ್ವಂಸ ಮಾಡಿ ಈ ಹೆಣ್ಣು ಮಕ್ಕಳ ಸೈನ್ಯ ಹೋಗಿ ವಾಪಸ್ಸು ಕೋಟೆನ ವಶಿ ಪಡ್ಕೊಂಡಿದ್ದು ಇತಿಹಾಸ ನಮ್ಮದು. ಆದ್ರೆ ನಾವು ಈಗ ನಿಮಿಷಾಂಬದಲ್ಲಿದ್ದೀವಿ. ಈ ನಿಮಿಷಾಂಬ ದೇವಿಯ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ನಾನ ಮಾಡಿ ನಿಮಿಷಾಂಬ ದೇವಿ ದರ್ಶನ ಮಾಡಿಕೊಂಡು ಇಲ್ಲಿಂದ ರ್ಯಾಲಿ ಇರುತ್ತೆ. ರ್ಯಾಲಿ ಮುಖಾಂತರ ಮೂಡಲಾಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗೋದು. ಬರಪ್ಪ, ಮೊದಲಾಗ ದರ್ಶನ ಮಾಡ್ಕೊಬರಮ್ಮ. ಬರ್ತಾರೆ ಬರೋರು. ಏನೇನೋ ಹೋದ ಸತಿ ಬಂದಿದ್ದಾವೇನು? ಇದೇ ಫಸ್ಟ್ ಟೈಮು. ಇದೇ ಫಸ್ಟಾ? ನಮ್ದು ಇದು ಆಲೆ 4ನೇ ಸತಿ. ನಮ್ಮ ಮಾಡೋಣ ಕೇಳೋ ಏನೇನು ಇರ್ತದೆ ಇಲ್ಲಿ ವಿಚಾರವಂತರು ಅಂತ. ಹಾಂ, ಈಗ ದೇವಸ್ಥಾನ ಬಂದಿದೆ. ಬನ್ನಿ ಹೋಗ್ಮಾ, ರ್ಯಾಲಿ ಸ್ಟಾರ್ಟ್ ಆಗ್ತಾಯಿದೆ. ಈಗ ಇಲ್ಲಿಂದ ಮೂಡಲಾಂಜನೇಯ ದೇವಸ್ಥಾನವರೆಗೂ ರ್ಯಾಲಿ ಸ್ಟಾರ್ಟು. ನಿಮಿಷಾಂಬ ದೇವಸ್ಥಾನದ ಆವರಣದಿಂದ ಹನುಮಮಲೆಯ ಏನು ಮಾಲಾಧಾರಿಗಳು ಸಂಕೀರ್ತನ ಯಾತ್ರೆ ಏನು ಹಮ್ಮಿಕೊಂಡಿದ್ದೀವಿ ಅದು ಈಗ ಶುರುವಾಗ್ತಾ ಇದೆ. ಇಲ್ಲಿಂದ ಗಂಜಾ ಮುಖಾಂತರ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯನ್ನು ಮುಗಿಸ್ಕೊಂಡು ಕೋಟೆ ಹೆಬ್ಬಾಗಿಲು ಹಾಗೂ ಪುರಸಭೆ ಆವರಣ, ಅಲ್ಲಿಂದ ಈ ರ್ಯಾಲಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿಯ ದರ್ಶನ ಮುಗಿಸಿ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕೊನೆಗೊಳ್ಳುತ್ತೆ. ಈಗ ರ್ಯಾಲಿ ಶುರುವಾಗ್ತಾ ಇದೆ. ಬನ್ನಿ ನಾವು ನಮ್ಮ ರ್ಯಾಲಿಯನ್ನು ಮುಂದುವರಿಸೋಣ. ಸೋಡಿಯವರು ಹೊಂಟೋದ್ರು ಅನ್ಸುತ್ತಲ್ವಣ? ಸೋಡಿಯವರು ಹಾಂ, ಅಣ್ಣ ಬನ್ನಿ. ಇದಕ್ಕೆ ಓ ಖುಷಿಯಾ? ಓ ರಾಮಣ್ಣಜಿ ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೋಗೋಣ. ನಿಮ್ಮ ಲೆಕ್ಕ ಹೋದ್ ನೋಡ್ಕೋ ಸಾಕು. ಬಂದು ರ್ಯಾಲಿ ಮಾಡುವ. ಹನುಮ ಪ್ರೀತಿ ಇದು. ಬನ್ನಿ ಮುಂದೆ ಹೋಗೋಣ.
ಸುನೇಣ ಸುನೇಣ ತಗೊಂಡ್ರಾ ಬೇರೆ ಜಾಗಕ್ಕೆ ಹೋದ್ರೆ ಪೊಲೀಸ್ನವ್ರಿಗೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾವು ಒಳ್ಳೆ ಹೇಳ್ತಿದ್ರು ಒಳ್ಳೆ ಟೀಮ್ ಅವರೇ ಅಂತ ಸುನಿಯಣ್ಣ ಹೇಳ್ತಾರೆ ಅವ್ನು ಘಟಕ ಮಾಡುವ ಬೋರ್ಡ್ ಹಾಕಿ ಎಲ್ಲ ಬೋರ್ಡ್ ಹಾಕಿ ಬೋರ್ಡ್ ಘಟಕ ಮಾಡ್ಕೊಂಡು ಒಂದು 7 ಜನ ಆದ್ರೂ ಸರಿ, ಒಂದು 11 ಜನ ಆದ್ರೂ ಸರಿ, ಒಂದು ಟೀಮ್ ಮಾಡ್ಕೊಂಡು ಸುನಿಯಣ್ಣ ಮಾಹಿತಿ ಕೊಡ್ತಾರೆ ಅವ್ನು ಬೋರ್ಡ್ ರೆಡಿ ಅಂತ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬನ್ನಿ, ಜೈ ಶ್ರೀರಾಮ್.
ಹನುಮನ ಪಾದದ ಮೇಲಾಣೆ, ಮಂದಿರವನ್ನೇ ಕಟ್ಟುವೆವು. ಹನುಮನ ಪಾದದ ಮೇಲಾಣೆ, ಮಂದಿರವನ್ನೇ ಕಟ್ಟುವೆವು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸನಾತನ ಹಿಂದೂ ಧರ್ಮಕ್ಕೆ ಜೈ, ಸನಾತನ ಹಿಂದೂ ಧರ್ಮಕ್ಕೆ ಜೈ. ಹರ 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 ಬಂದ್ಬಿಡ ಮುಂದೆ ಜಾಗ ಬಿಡಿ ಜಾಗ ಬಿಡಿ. ಮಂದಿರವನ್ನೇ ಕಟ್ಟುವೆವು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹನುಮನ ಪಾದದ ಮೇಲಾಣೆ, ಮಂದಿರವನ್ನೇ ಕಟ್ಟುವೆವು. ಹನುಮನ ಪಾದದ ಮೇಲಾಣೆ, ಮಂದಿರವನ್ನೇ ಕಟ್ಟುವೆವು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಕ್ತದ ಕಡಕಡ ಕುಡಿಯುತ್ತಿದೆ, ರಕ್ತದ ಕಡಕಡ ಕುದಿಯುತ್ತಿದೆ, ರಾಮ ಲಕ್ಷ್ಮಣ ಜಾರಕ್ಕೆ, ರಾಮ ಲಕ್ಷ್ಮಣ ಜಾರಕ್ಕೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ. ಮುಂದೆ ಹೋಗಿ ನಿಲ್ಸಿ, ಮುಂದೆ ಹೋಗಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ರಾಮ ಲಕ್ಷ್ಮಣ ಜಾನಕಿ, ರಾಮ ಲಕ್ಷ್ಮಣ ಜಾನಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಚಮಡಿ ಮೇಡಕ್ಕ, ಬಸಿರಿವಡೆ ಪಕ್ಕ, ಚಮಡಿ ಮೇಡಕ್ಕ, ಬಸಿರಿವಡೆ ಪಕ್ಕ, ಚಮಡಿ ಮೇಡಕ್ಕ, ಬಸಿರಿವಡೆ ಪಕ್ಕ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹನುಮನ ಪಾದದ ಮೇಲಾಣೆ, ಮಂದಿರವನ್ನೇ ಕಟ್ಟುವೆವು. ಹನುಮನ ಪಾದದ ಮೇಲಾಣೆ, ಮಂದಿರವನ್ನೇ ಕಟ್ಟುವೆವು. ಹನುಮನ ಪಾದದ ಮೇಲಾಣೆ, ಮಂದಿರವನ್ನೇ ಕಟ್ಟುವೆವು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮ ಲಕ್ಷ್ಮಣ ಬಾಲ್ಕೆ, ಜೈ ಬೋಲೋ ಹನುಮಾನ್ ಕಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬಜರಂಗಿ ಬಜರಂಗಿ, ಜೈ ಜೈ ಬಜರಂಗಿ, ಬಜರಂಗಿ ಬಜರಂಗಿ, ಜೈ ಜೈ ಬಜರಂಗಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮ ಲಕ್ಷ್ಮಣ ಜಾನಕಿ, ಜೈ ಬೋಲೋ ಹನುಮಾನ್ ಕಿ, ರಾಮ ಲಕ್ಷ್ಮಣ ಜಾನಕಿ. ಜೈ ಬೋಲೋ ಹನುಮಾನ್ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹನುಮನ ಪಾದದ ಮೇಲಾಣೆ, ಮಂದಿರವನ್ನೇ ಕಟ್ಟುವೆವು. ಹನುಮನ ಪಾದದ ಮೇಲಾಣೆ, ಮಂದಿರವನ್ನೇ ಕಟ್ಟುವೆವು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ
ನಾವೆಲ್ಲ ಒಂದು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ. ಹನುಮನೆ ತಂದೆಯೋ ಹನುಮನೆ ತಾಯಿಯೋ ಹನುಮನೆ ಸಕಲವು ಜಗಕ್ಕೆಲ್ಲ ಹನುಮನೆ ತಂದೆಯೋ ಹನುಮನೆ ತಾಯಿಯೋ ಇದು ಶ್ರೀರಂಗಪಟ್ಟಣ ಮಹಾದ್ವಾರ. ಸೊ ಇಲ್ಲಿಂದ ನಾವು ಮೂಡಲ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಬೇಕು. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಇರ್ತದೆ ಇವಾಗ. ಸೊ ಇದು ನಮ್ಮ ಸಂಕೀರ್ಣತೆಯ ಕೊನೆ ಅಂತ ಸರ್ಕಲ್ ಇದು. ಈ ಸರ್ಕಲಲ್ಲಿ ಇವಾಗ ಘೋಷಣೆಗಳು ಕೂಗೋದು. ನಮ್ಮ ಯಾತ್ರೆ ಯಾವುದಕ್ಕೋಸ್ಕರ ನಡೀತಾ ಇದೆ ಅಂತ ಆಲ್ರೆಡಿ ಭಾಷಣದಲ್ಲಿ ಹೇಳಿದ್ದಾರೆ. ಸೊ ಇವಾಗ ಈ ಸರ್ಕಲಿಗೆ ಬಂದು ಕೆಲವೊಂದು ಘೋಷಣೆಗಳು ಕೂಗಿ ಇಲ್ಲಿಂದ ಮಾಲೆ ಬಿಚ್ಚಕ್ಕೆ ಹೋಗ್ತೀವಿ.
ಕಡೆಪಜ್ಜಿ ನೀರು ಹೌದು ಬಿಗಿಯಾಗಿ ಹಿಡ್ಕೋಬೇಕು ಅನ್ನೋಸಿ, ಇಲ್ಲಾಂದ್ರೆ ಕಷ್ಟ. ಈಗಿಲ್ಲೇ ಈಗ ಇಲ್ಲೋಸಿ ಕಷ್ಟ. ಅಣ್ಣ ಕರೀತಾ ನಮ್ಮ ಹೋರಾಟ ಇರೋದು ಇಲ್ಲಿರೋ ಮಸೀದಿನ ಮತ್ತೆ ತೆರಳುಗೊಳಿಸಿ ಮತ್ತೆ ಹನುಮ ದೇವಸ್ಥಾನ ಮಾಡಬೇಕು ಅನ್ನೋದು. ಸೊ ಅದಕ್ಕೋಸ್ಕರ ಈ ಕೊನೆ ಸರ್ಕಲು ಇವಾಗೆಲ್ಲ ಬಂದು ಇಲ್ಲಿ ಸೇರ್ತಾರೆ, ಸಾವಿರಾರು ಮಟ್ಟದಲ್ಲಿ ಜನಸಂಖ್ಯೆ. ಅಲ್ಲ ಈಗ ಒಂದು ನಿಮಿಷ ಬರಗಂಟ ಬರ ತನಕ ಇಲ್ಲ ಇರಲಿ. ದೇವಸ್ಥಾನ ಕಣೆ ಅದು, ಅದೇ ದೇವಸ್ಥಾನ. ತಪ್ಪು ಮಾಹಿತಿ ತಿಳ್ಕೊಂಡ್ರೆ ಅದೇ ದೇವಸ್ಥಾನ ನಮ್ಮದು. ಅದ್ರ ಮೇಲೆ ಗೋಪುರ ಕಟ್ಟಿರೋದು ಇವರು ಅಚ್ಚುಕಟ್ಟಾಗಿ. ಇದೇ ಕಣಪ್ಪ ಇನ್ನು ದೇವಸ್ಥಾನ ಮೂಡಲ ಬಾಗಿಲು ಆಂಜನೇಯ. ಜೈ ಶ್ರೀರಾಮ್. ಸೊ ಈಗ ನಮ್ಮ ಹೋರಾಟ ನಡೀತಾ ಇರೋದು ಇದೇ ವಿಗ್ರಹಕ್ಕೋಸ್ಕರ. ಮೂಡಲ ಆಂಜನೇಯ ಸ್ವಾಮಿ ಏನಿದೆ ಅದೇ ವಿಗ್ರಹನ ಆ ಸ್ವಾಮಿಯ ಮೂಲ ದೇವಸ್ಥಾನಕ್ಕೆ ಸೇರಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ವಿಗ್ರಹವನ್ನು ಕಾವೇರಿ ದೇವಸ್ಥಾನದಲ್ಲಿ, ಕಾವೇರಿ ಹೊಳೆಯಲ್ಲಿ ಬಿಸಾಕಿದ್ಮೇಲೆ ಸೊ ಅದನ್ನು ಮತ್ತೆ ತಂದು ಬೇರೊಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ವಿಗ್ರಹ ಇವಾಗ ಇದು. ಮಂಗಳಾರತಿ ಮಾಡ್ತಾರೆ. ಕಳಿಸ್ತಿದ್ದಾರೆ. ಆಂಜನೇಯ ಸ್ವಾಮಿ ಕೆ ಆಂಜನೇಯ ಸ್ವಾಮಿ ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಓ ರಂಗನಾಥ ಸ್ವಾಮಿ ದೇವಸ್ಥಾನ ಕಣಪ್ಪ ಇದು, ಶ್ರೀರಂಗಪಟ್ಟಣ.
ಅದು ಇದ್ರಲ್ಲಿ ಮಧ್ಯರಂಗ ಅಂದ್ರೆ ಅದು ಒಂದು ಟೈಮಲ್ಲಿ 3 ಮಾಡಬೇಕು ಲೆಕ್ಕಾಚಾರ. ಹೌದು, ಒಂದೇ ದಿನ ಒಂದೇ ದಿನದಲ್ಲಿ ಹಂಗೆ ಮಾಡೋದು. ಆಲೆ ಮಾಲೆನೂ ಬೀಚಸ್ಕೊಂಡು ಊಟನೂ ಕೊಟ್ಬಿಡ್ತಾರ. ಹೋಗು ಅಲ್ಲಿಂದ ಬಂದು ಈಗ ಇಲ್ಲಿ ಕಾರ್ಯಕ್ರಮ ಅನ್ಸತ್ತೆ. ಇಲ್ಲ ಕುಸ್ತಿ ಪಂದ್ಯಾವಳಿ ನಡೆದೋದಲ್ಲಪ್ಪ, ಹಾಂ, ಅದಕ್ಕೆ ಇವತ್ತು ಪ್ರಸಾದ ಸ್ಟೇಜ್ ರೆಡಿ ಮಾಡವ್ರೆ ಕಣ ಇವತ್ತು. ಅಲ್ಲಿ ಚೇರ್ ಗೀರ್ ಹಾಕಿ ಅರೇಂಜ್ ಮಾಡವ್ರಲ್ಲ. 2ನೇ ತಾರೀಕು ಇವತ್ತು ಎಷ್ಟು ಡೇಟು? ನೆನ್ನೆ 2, ಇವತ್ತೆರಡ ನೆನ್ನೆ ಮತ್ತೆ ನೆನ್ನೆ ಆಗದ. ಇವತ್ತು ಫೈನಲ್ ಪಂದ್ಯ ಇರಬೇಕು. ಆಮೇಲೆ ಎಲ್ಲ ಪ್ರಸಾದ ಗಿಸಾದ ಕೊಟ್ಟಾರ. ಇಲ್ಲ, ಇವತ್ತು ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ಅದಲ್ಲ ಆಕಾರ. ಶಾಪ ನಿಂತವ್ರ ಇಲ್ಲ ಅಲ್ಲೇ. ಓಹೋ, ಮಾಲೆ ವಿಸರ್ಜನಾ ಕ್ಷೇತ್ರ. ಭಕ್ತಿಯಿಂದ ರಾಮ ಜಪದೊಂದಿಗೆ ಮಾಲೆ ವಿಸರ್ಜನೆ ಮಾಡಿ. ಇಲ್ಲೇ ಕಣ್ರಿ, ಎಡೇರಿ ಮುಂದಕ್ಕೆ. ಭೋಜನಾ ಕಾರ್ಯಕ್ರಮ, ಪ್ರಸಾದ ವಿತರಣೆ ನಡೀತಾ ಇದೆ. ಎಲ್ಲ ಬೈಕು ಕಾರು ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೊಡ್ಬೇಕು, ವಾಟರ್ ಬಾಟಲ್ ಕೊಡಲಿ. ಬೆಳಿಗ್ಗೆನೂ ಬಾತು, ಇವಾಗಲೂ ಬಾತು. ತರದೆ ಎತ್ತಾಗ್ತದೆ. ಎಣ್ಣೆ ಬಿಡೋಕಾಯ್ತಲ್ಲ ಹೋಗತ್ತಾಗ ಬಿಸಿಲಿಗೆ. ಬೆಳಿಗ್ಗೆ ಎಷ್ಟು ತಂಪಾಗಿತ್ತು. ಮೊದಲೇ ಇಲ್ಲೆಲ್ಲ ಸಾಮಾನು ಹಾಕಿದ್ರು. ಹಾಂ, ಈ ಸಲ ಮಾಡೋದಲ್ಲ ಬಿಟ್ಟು ಅಲ್ಲೇ ಸಾಮಾನು ಹಾಕಿಲ್ಲ ಅವರು.